ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಲಾಗ್. ಏನಂದರೆ ನಮ್ಮ ನಾದಿನಿಯರೆಲ್ಲರೂ ಬಂದಿದ್ದರು, ಸೊ ಹಾಗಾಗಿ ಅಡುಗೆ ಮಾಡ್ತಿದ್ದೀವಿ. ಏನಂದರೆ ಸಂಡೇ ಬಂದಿದ್ರು ಅವರು, ಸೊ ಹಾಗಾಗಿ ಬರೋದೇನೋ ಡೌಟ್ ಇತ್ತು. ಹಾಗಾಗಿ ನಾನು ಮನೆ ಕ್ಲೀನ್ ಮಾಡ್ತಾ ಕೂತಿದ್ದೆ. ಸಂಡೇ ಆಗಿರೋ ಕಾರಣ ಎಲ್ಲ ಲೇಟು, ಸೊ ಹಾಗಾಗಿ ಮನೆ ಕ್ಲೀನ್ ಮಾಡ್ತಾ ಕೂತೆ. ಆಮೇಲೆ ಸಡನ್ನಾಗಿ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮನೆ ಕ್ಲೀನ್ ಮಾಡೋದ್ಬಿಟ್ಟು ಆಮೇಲೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋಸ್ಕರ ಮಾಡ್ತಿದ್ದೆ. ಸ್ವಲ್ಪ ಮಧ್ಯಾಹ್ನನೇ ಆಗಿತ್ತು, ಹಾಗಾಗಿ ನಾನ್ ವೆಜ್ ತರೋಣ ಅಂತ ಪಪ್ಪ ಹೋಗಿ ಮಧ್ಯಾಹ್ನ ನಾನ್ ವೆಜ್ ತರೋಕ್ಕೆ ಚಿಕನ್ ತರೋಕ್ಕೆ ಹೋಗಿದ್ರು. ಆಮೇಲೆ ನಾನು ಬಿರಿಯಾನಿ ಮಾಡೋಣ ಅಂತ ನಮ್ಮ ನಾದಿನಿ ಬಿರಿಯಾನಿ ಮಾಡಂತಿದ್ದರು, ಅದಕ್ಕೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡ್ಬೋದು ನಮ್ಮ ನಾದಿನಿ ವೀಡಿಯೋ ಮಾಡ್ತಿದ್ದಾಳೆ. ಆಮೇಲೆ ಇಲ್ಲಿ ನಮ್ಮ ಚಿಕ್ಕ ನಾದಿನಿ ನನಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾಳೆ. ಕೋಶಿಮ್ರು ಬಿರಿಯಾನಿ ಮಾಡೋಣ ಅಂತ ಪಾಪ ಬಂದಾಗಿಂದ ಅವಳೇ ಹೆಲ್ಪ್ ಮಾಡ್ತಿದ್ದಾಳೆ. ಇನ್ನೂ ಅಡುಗೆ ಕೆಲಸನೇ ಆಗಿಲ್ಲ. ಆಮೇಲೆ ನಮ್ಮ ನಾದಿನಿ ತುಂಬ ಲೇಟಾಗಿತ್ತು, 7 ಗಂಟೆ ಆಗಿತ್ತು. ನನಗೂ ಮಾಡೋಕ್ಕೆ ಲೇಟ್ ಆಯಿತು. ಹಾಗಾಗಿ ತಂದಮೇಲೆ ವಾಶ್ ಮಾಡಿ ಮಾಡೋದು ಸ್ವಲ್ಪ ಲೇಟ್ನೇ ಆಗೋಯಿತು. ಆಮೇಲೆ ಕುಕ್ಕರಲ್ಲಿ ಮಾಡ್ಬೇಕು ಅಂದ್ಕೊಂಡೆ ನಾನು, ಅದರಲ್ಲಿ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಸೊ ಜಾಸ್ತಿ ಮಾಡಬೇಕಿತ್ತು. ಹಾಗಾಗಿ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಬೇಯೋದು ಲೇಟ್ ಅಲ್ವಾ, ಹಾಗಾಗಿ ನಾಟಿ ಬೇರೆ ತಗೊಂಡು ಬಂದಿದ್ವಿ. ಅದು ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಬೇರೆದದು ಚಿಕನ್ ಬಿರಿಯಾನಿ ಮಾಡೋಕ್ಕೋಸ್ಕರ ಅದು ಫಾರ್ಮ್ ತಂದುಬಿಟ್ಟಿದ್ವಿ. ಅದಕ್ಕೆ ಲೇಟ್ ಆಯಿತು ತುಂಬಾ. ಇವ್ರು ನೋಡ್ಬೋದು ನಮ್ಮ ಆರ್ಯನು ಅದ್ವೈತ್ ಅಂತ RCB ಫ್ಯಾನು. ಕಾರಲ್ಲೆಲ್ಲ RCB ಸಾಂಗ್ ಎಲ್ಲ ಹಚ್ತಾ ತಿರುಗಾಡ್ತಿದ್ದಾರೆ. ಸೊ ನಾವು ರೀಲ್ಸ್ ಮಾಡ್ತಾ ಫೋಟೋ ತೆಗ್ತಾ ಕಿಚನಲ್ಲಿ ಸಹ ಇದೇನು ನಡೆಸ್ತಾ ಇದ್ದೀವಿ ನೋಡ್ಬೋದು. ಆಮೇಲೆ ನಮ್ಮ ನಾದಿನಿ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಮಕ್ಕಳು ತೊಗೊಂಡ್ಬಿಟ್ಟು. ಆಮೇಲೆ ನಾಟಿ ಚಿಕನ್ ಎಲ್ಲ ಬೇಯಿಸ್ಬಿಟ್ಟು ಕೊಟ್ಟಿದ್ದೆ. ಅದರಲ್ಲಿ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಟ್ಟು ಸ್ವಲ್ಪ ಟೇಸ್ಟಿ ಆಗಿ ಮಕ್ಕಳು ತಿನ್ನೋದಕ್ಕೆ ಹಾಗಂತ ಹಾಕ್ಕೊಟ್ಟಿದ್ದೆ. ಸೊ ನಮ್ಮ ನಾದಿನಿ ಅವರಿಗೆಲ್ಲ ತಿನ್ನಿಸ್ತಾಯಿದ್ಲು. ಹಾಗೆ ವಿಡಿಯೋ ತಗೊಂಡೆ ನಾನು ಸ್ವಲ್ಪ. ಅವರು ನಾನೇ ಚಿಕ್ಕ ಮಕ್ಕಳ ಥರ ಆಡ್ತೀನಿ ಅಂದರೆ ಇವಳು ನನ್ನ ಥರ ಚಿಕ್ಕ ಮಕ್ಕಳ ಥರ ಆಡ್ತಾಳೆ. ಆಮೇಲೆ ಬಿರಿಯಾನಿನೂ ಆಯ್ತೇನಂತ ಹೋಗಿ ನೋಡ್ತಾಯಿದ್ದೆ. ಸೊ ಬಿರಿಯಾನಿ ಬೇಗ ಆದರೆ ಎಲ್ಲರೂ ಊಟ ಮಾಡಬೇಕಂತ ಎಲ್ಲರೂ ಫುಲ್ಲು ಹಸ್ತಿದ್ರು. ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡ್ಕೊಂಡಿದ್ವಿ. ಇವಾಗ 2 ಗಂಟೆ 3 ಗಂಟೆ ಆಗಕ್ಕೆ ಬಂತು. ಸೊ ಇನ್ನೂ ಬಿರಿಯಾನಿನೇ ಆಗ್ತಾಯಿಲ್ಲ. ಹಾಗಾಗಿ ಬೇಗ ಮಾಡೋಣ ಅಂತ ನಾನು ಎಷ್ಟು ಮಾಡ್ತಿದ್ರು ಸ್ವಲ್ಪ ಲೇಟ್ನೇ ಆಗ್ತಾಯಿತ್ತದು. ಸೊ ಯಾರಾದರೂ ಬಂದರೆ ಏನು ಬೇಕಂತಲೇ ಹಂಗೆ ಲೇಟ್ ಆಗುತ್ತೆ. ಆಮೇಲೆ ಈ ಕಡೆ ಚಿಕನ್ ಸಾರು ಮಾಡ್ತಾಯಿದ್ದೆ. ಆಮೇಲೆ ಹಿಂಗಾಗಿ ಬಿರಿಯಾನಿ ರೆಡಿ ಆಯಿತು. 3:30 4 ಗಂಟೆ ಹಂಗೆ ಊಟ ಮಾಡಿದ್ವಿ, ಮಧ್ಯಾಹ್ನ ಊಟ ನೋಡಿ. ಆಮೇಲೆ ನಮ್ಮ ಮದುವೆ ತಾರೇನು ಊಟ ಮಾಡಂದರೆ ಬ್ರೆಡ್ಡು ಆಮೇಲೆ ಕೇಕು ಅಂತ ಅದು ಇದು ತಿಂತ ಬಿರಿಯಾನಿ ಬೇಡ ಅಂತಿದ್ರು. ಖಾಲಿ ಟೈಮ್ದಲ್ಲೆಲ್ಲ ಬಿರಿಯಾನಿ ಕೇಳ್ತಾರೆ, ಮಾಡಿದಾಗ ತಿನ್ನಲ್ಲ. ಸೊ ಹಾಗಾಗಿ ಅವರಪ್ಪ ಬೈತಿದ್ರು. ಎಲ್ರಿಗೂ ಬಿರಿಯಾನಿ ಹಾಕ್ಕೊಡ್ತಾಯಿದ್ದೆ. ಎಲ್ಲ ಆದಮೇಲೆ ಎಲ್ಲ ಮನೆ ಕ್ಲೀನ್ ಮಾಡಿ ಊಟ ಎಲ್ಲ ಆದಮೇಲೆ ರೀಲ್ಸ್ ಮಾಡ್ತಾಯಿದ್ವಿ. ಆಮೇಲೆ ಫ್ರೆಶ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ನಾವು ನಮ್ಮ ಮನೆ ಸಮೀಪ ಇರುವ ಕಾಟೇರಮ್ಮ ಹೋಗೋಣ ಅಂತ ಹೋಗ್ತಿದ್ವಿ. ಮನೆಯಿಂದ ಬರಬೇಕಾದ್ರೆ ಅವಾಗಲೇ ಮಳೆ ಬರ್ತಾಯಿದ್ವಿ. ಇಲ್ಲಂತೂ ಒಂದು ಸ್ವಲ್ಪನೂ ಮಳೆ ಕೂಡ ಇಲ್ಲ. ಚೆನ್ನಾಗಿ ದರ್ಶನ ಆಯಿತು ನಮಗೆಲ್ರಿಗೂ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವ್ರು ನೋಡಿ ಚೈತಾ ಆಮೇಲೆ ಚೇಮು ಹಿಂಗೆ ಕಿತ್ತಾಡ್ತಿದ್ದಾರೆ ನೋಡಿ ಆ ಥರ. ಆಮೇಲೆ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ಸ್ವಲ್ಪ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ದರ್ಶನ ತೊಗೊಂಡು ಸ್ವಲ್ಪ ಹೊತ್ತು ಕೂತು ಆಮೇಲೆ ಹೋದ್ವಿ. ನೋಡ್ಬೋದು ಮಳೆನೇ ಇಲ್ಲ ಇಲ್ಲಿ, ಅದೊಂದು ಚೆನ್ನಾಗಿತ್ತು. ಯಾಕಂದರೆ ಬರಬೇಕಾದ್ರೆ ಜೋರಾಗಿ ಮಳೆ ಇತ್ತು ನಮ್ಮ ಮನೆಯಿಂದ. ಆಮೇಲೆ ಇಲ್ಲಿ ನೋಡಿದ್ರೆ ಮಳೆನೇ ಇರಲಿಲ್ಲ. ಆಮೇಲೆ ಚೆನ್ನಾಗಿ ದರ್ಶನ ಆಯಿತು. 7 ಗಂಟೆ ಆಗಕ್ಕೆ ಬಂತು. ಸೊ ಹಾಗಾಗಿ ನಾವು ಜಾಸ್ತಿ ಹೊತ್ತಿರಲಿಲ್ಲ, ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಸ್ವಲ್ಪ ಫೋಟೋ ಎಲ್ಲ ವಿಡಿಯೋ ತೆಗೆಸ್ಕೊಂಡು ಆಮೇಲೆ ಬೇಗನೆ ಬಂದ್ವಿ.
ಅಡುಗೆ ಎಲ್ಲ ಇತ್ತು, ಹಾಗಾಗಿ ಅಡುಗೆ ಮಾಡೋದೇನಿಲ್ಲ, ಮಧ್ಯಾಹ್ನನೇ ಮಾಡಿದ್ವಲ್ಲ, ಸೊ ಹಾಗಾಗಿ ಅಡುಗೆ ಏನು ಮಾಡೋದಿರಲಿಲ್ಲ. ಸೊ ವಿಡಿಯೋ ಫೋಟೋ ಎಲ್ಲ ಅಂತ ಸ್ವಲ್ಪ ಕೂತ್ಕೊಂಡು ಮಾಡ್ಕೊಂಡು ಬಂದ್ವಿ. ಮಳೆ ಏನೋ ಬರ್ತಾನೆ ಇತ್ತು, ಅಲ್ಲಿ ಮಳೆ ಇರಲಿಲ್ಲ, ಬರಬೇಕಾದ್ರೆ ಮತ್ತೆ ಮಳೆ ಇತ್ತು, ಜೋರಾಗಿ ಇತ್ತು ತುಂಬ ಮಳೆ. ಇವರು ಮಧ್ಯಾಹ್ನ ಯಾರೂ ಮಲಗಿರಲಿಲ್ಲ, ಸೊ ಹಾಗಾಗಿ ನಾವು ಬೇಗ ಹೋಗ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಎಲ್ಲ ಕುಡಿದ್ವಿ. ಆಮೇಲೆ ಇವರು ಸ್ವಲ್ಪ ಅಷ್ಟೊಂದು ಮಲಗಿಲ್ಲ ಅಂದರೂ ರಾತ್ರಿ ಮಲಗೋಕ್ಕೆ ಲೇಟ್ ಮಾಡಿದ್ರು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಇನ್ನೂರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.